ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜು ಯು ಕೆ ಕಿಚನ್. ನಾನಿವತ್ತು ಹೋಳಿ ಹುಣ್ಣಿಮೆ ದಿವಸ ಮಾಡುವ ಯಲ್ಲಮ್ಮ ದೇವಿಯ ವ್ರತಾಚರಣೆ ಮತ್ತು ಹಡಗಲಿಗೆ ತುಂಬೋದು ಅಂತಾರೆ ಉತ್ತರ ಕರ್ನಾಟಕದ ಸೈಡ. ಉತ್ತರ ಕರ್ನಾಟಕದ ಕಡೆಗೆ ಎಲ್ಲ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲೂ ಈ ಥರ ಯಲ್ಲಮ್ಮ ದೇವಿಗೆ ಹಡಗಲಿನ ತುಂಬಿಸ್ತಾರೆ. ಕೆಲವೊಬ್ಬರ ಮನೆಯಲ್ಲಿ ಹಸಿದು ಕಾಳು ಕಡಿ ತರಕಾರಿ ಇಷ್ಟನ್ನೇ ಕೊಡ್ತಾರೆ ಒಣ ಪದಾರ್ಥ ಅಂತಾರೆ ಅದಕ್ಕೆ. ನಮ್ಮ ಮನೆಯಲ್ಲಿ ಹಸಿದೇ ಮಾಡಿ ಕೊಡೋದಿರ್ತದೆ ರೀ. ನೈವೇದ್ಯ ಹೋಳ್ಗೆ ಮಾಡ್ತೀವಿ ರೀ, ಮತ್ತು ರೊಟ್ಟಿ ಮಾಡ್ತೀವಿ ರೀ. ಒಂದೊಂದು ಎಡಿಗೂ 4 ರೊಟ್ಟಿ 4 ಹೋಳಿಗೆ ಇಡಬೇಕು ನೋಡಿರಿ. ಈ ಥರ ಒಟ್ಟಿನಲ್ಲಿ ಡೋಣಿ ಯಲ್ಲಮ್ಮ ಮತ್ತು ಯಲ್ಲಮ್ಮ ದೇವಿ ಅಂಥೇಳಿ ಇಬ್ಬರು ಯಲ್ಲಮ್ಮ ದೇವಿಗೆ 2 ಮರದೊಳಗೆ ಇಟ್ಕೊಂಡು 8 ಹೋಳಿಗೆ 4 8 ಹೋಳಿಗೆ 8 ರೊಟ್ಟಿ ತೊಗೋಬೇಕ್ರಿ. ಎಲ್ಲನೂ ಸೇಮ್ ಇದೇ ಥರ 2 ಮರದಲ್ಲೂ ಇದೇ ಥರ ಹಚ್ಕೋಬೇಕು. 3 ಥರದ ಪಲ್ಯ ಮಾಡಿರ್ತೀವಿ, ಹಿಂಡಿ ಪಲ್ಯ, ಪುಂಡಿ ಪಲ್ಯ ಮತ್ತು ಬದ್ನಿಕಾಯ್ದು ಬರ್ತಾ ಅಂತ. ಇಷ್ಟು ಥರ ಪಲ್ಯ ಮಾಡಬೇಕು. ಮತ್ತು ಹೊಸ ಜೋಳ ತಂದು ಕುದಿಸಿ ಮಾಡೋದು, ಅದು ಕಿಚಡಿ ಅಂತ ಕರೀತಾರೆ ರೀ. ಆ ಕಿಚಡಿ ನೈವೇದ್ಯಕ್ಕೆ ಇರಲೇಬೇಕು. ತರಕಾರಿ ಎಲ್ಲ ಏನೆಲ್ಲ ಇರ್ತಾವಲ್ರಿ ಅದನ್ನೆಲ್ಲ ಹಸಿಯಾಗೇ ಇಡಬೇಕು. ಉಳ್ಳಾಗಡ್ಡಿ, ಬದ್ನಿಕಾಯಿ, ಉಪ್ಪು ಎಲ್ಲ ಬೇಕಾಗ್ತದೆ ರೀ. ನೋಡಿರಿ, ನಮ್ಮ ಮನೇಲಿ ಈ ಥರ ರೆಡಿ ಮಾಡೀವಿ. ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಾತಂಗಿಯವ್ರು ಬಂದಿದ್ದರು. ಈ ಪರಡಿ ಹೊತ್ಕೊಂಡು ತಿರುಗಾಡ್ತಾರೆ ರೀ. ಮನೆಗೂ ಹೋಗಿ ಪೂಜೆ ಮಾಡ್ತಾರೆ ರೀ. ನಾವು ಬ್ಲೌಸ್ ಪೀಸ್ ಏರಿಸ್ಬೇಕು, ಹಾಗಾಗಿ ಪೂಜೆ ಮಾಡಿದ ಕೂಡಲೇ ಬ್ಲೌಸ್ ಪೀಸ್ ಏರಿಸ್ತಾರೆ ರೀ. ಇದನ್ನು ಈ ಥರ ಮಡ್ಚೊಳಗತ್ತಾರೆ ನೋಡಿರಿ. ಈ ಥರ ಮಡ್ಚೋದನ್ನು ಕುಬ್ಸದ ಕಣ ಅಂತಾರೆ ರೀ. ನಿಮಗೆ ಈ ಥರ ಮಡ್ಚೋಕ್ಕೆ ಬರಲ್ಲ ಅಂತ ಅಂದರೆ ವಿಡಿಯೋ ನೋಡಿದರೆ ಬರುತ್ತೆ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇವರಿಗೆ ಮಾತಂಗಿ ಅಂತ ಕರೀತಾರೆ ರೀ. ನೋಡಿರಿ, ಈ ಥರ ಮನೆಯಲ್ಲಿ ಪೂಜೆ ಮಾಡಿರ್ತಾರೆ, ಮಾಡಿ ಬ್ಲೌಸ್ ಪೀಸ್ ಅದು ಏರಿಸಿರ್ತಾರೆ ನೋಡಿರಿ. ಈ ಥರ ಮಾಡ್ತಾರೆ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ 1 ದಿವಸ ಮಾಡುವಂಥದ್ದಿದು. ಕೆಲವೊಬ್ಬರ ಮನೆಗೆ ಒಬ್ಬರೇ ಮಾತಂಗಿ ಬರ್ತಾರೆ ರೀ. ಅದು ಒಬ್ಬರವರ ಮನೆಯೊಳಗಿರೋ ಪದ್ಧತಿ. ಹಿಂದಿನ ಕಾಲದಿಂದ ಯಾವ ಥರ ಪದ್ಧತಿ ಇರುತ್ತೋ ಅದೇ ಥರನೇ ಮಾಡ್ತಾರೆ ರೀ. ಕೆಲವೊಬ್ಬರ ಮನೇಲಿ 2 ಯಲ್ಲಮ್ಮ ದೇವ್ರು ಇರ್ತಾರೆ, 2 ಮಾತಂಗಿಯರು ಬರ್ತಾರೆ, 2 ಕಡೆ ಪೂಜೆ ಮಾಡ್ತಾರೆ ರೀ. ನೋಡಿರಿ, ಈ ಥರ ಬೆಳಗ್ಗೆ ಹುಣ್ಣಿಮೆ ದಿನ ಎದ್ದು ಮನೆಯೆಲ್ಲ ಗುಡಿಸಿ ಸಾರಿಸಿ ಅವತ್ತಿನ ದಿವಸ ಉಪವಾಸ ಮಾಡ್ತಾರೆ ರೀ ಮಹಿಳೆಯರು. ಉಪವಾಸ ಮಾಡಿ ಇಷ್ಟೆಲ್ಲ ತರಹದ ಖಾದ್ಯನ ರೆಡಿ ಮಾಡ್ತಾರೆ. ರೆಡಿ ಮಾಡಿದಾದ್ಮೇಲೆ ಈ ಥರ ಯಲ್ಲಮ್ಮ ದೇವಿಯರು ಮಾತಂಗಿಯರು ಬರುವಂಥದ್ದು. ಇವ್ರು ಬುಟ್ಟಿ ಹೊತ್ಕೊಂಡು ಬರ್ತಾರಲ್ರಿ, ಇವಕ್ಕೆ ಪರಡಿ ಅಂತಾರೆ ನೋಡಿರಿ. ಉಪ್ಪು ಒಂದು ಬ್ಯಾಗ್ ಒಳಗೆ ಹಾಕೋತಾರೆ. ಆಮೇಲೆ 1 ರೊಟ್ಟಿನೂ ಒಂದೊಂದು ಪರಡಿಗೆ ತುಂಬುವಂಥದ್ದು ನೋಡಿರಿ. ಒಬ್ಬ ಮಹಿಳೆನೇ 2 ಬುಟ್ಟಿ ತಂದಿರ್ತಾರೆ. 2 ಸೇರಿ 4 ಬುಟ್ಟಿ, 4ಕ್ಕೂ ಈ ಥರ ತುಂಬಬೇಕು ನೋಡ್ಬೋದು. ಆಗಲೇ ಜನ ಎಲ್ಲ ತುಂಬಿದ್ದಾರೆ, ನಾವು ತುಂಬ್ತಾ ಇದ್ದೀವಿ. ಅರಿಶಿನ, ಕುಂಕುಮ, ಭಂಡಾರ, ಎಣ್ಣೆ, ಊದುಬತ್ತಿ ಎಲ್ಲವನ್ನು ಕೊಡಬೇಕು ಅವರಿಗೆ. ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ರೀ. ನೋಡ್ಬೋದು, ಈ ಥರ ಇರ್ತದೆ ನೋಡಿರಿ. ಈ ಥರ ಎಲ್ಲ ಪೂಜೆ ಆದಮೇಲೆ ದಕ್ಷಿಣ ಇಟ್ಟು ನಮಸ್ಕಾರ ಮಾಡ್ಬೇಕು ನಾವು. ಆಮೇಲೆ ಒಂದು ಹಾಡು ಹಾಡ್ತಾರೆ ರೀ. ನೋಡ್ಬೋದು, ಯಲ್ಲಮ್ಮ ದೇವಿ ಹಾಡನ್ನು ಇವರು ಹಾಡ್ತಾ ಇದ್ದಾರೆ. ಈ ಥರ ಎಲ್ಲ ಹಾಡೆಲ್ಲ ಹಾಡಿದ್ಮೇಲೆ ಈ ಥರ ಬೇವಿನ ಸೊಪ್ಪಿಗೆ ನೀರು ಹಾಕ್ಕೊಂಡು ಅದರಿಂದ ದೃಷ್ಟಿ ತೆಗಿತಾರೆ ರೀ. 2 ಮಾತಂಗಿಯರು ಸೇಮ್ ಇದೇ ಥರ ದೃಷ್ಟಿ ತೆಗಿತಾರೆ ರೀ. ಪೂಜೆ ಎಲ್ಲ ಮಾಡಾದ್ಮೇಲೆ ಆಡು ಬರ್ತೀವಿ ಅವ್ವ ಅಂದು ಹೋಗ್ತಾರೆ ರೀ. ನೋಡಿರಿ, ನೀವು ನೋಡ್ತಾ ಇರೋದು ದೋಣಿ ಯಲ್ಲಮ್ಮ ಅಂತ. ಮನೆಯಲ್ಲಿ ಆ ಥರ ಪೂಜೆ ಮಾಡಿ ಪರಡಿ ತುಂಬಿ ಆದಮೇಲೆ ಉಪವಾಸ ಇರೋರು ಎಲ್ಲರೂ ಸೇರಿ ಈ ಥರ ದೋಣಿ ಯಲ್ಲಮ್ಮಗೆ ಹೋಗ್ತಾರೆ ರೀ. ಅಲ್ಲಿ ಕಿಚಡಿ ಮತ್ತು ಹೋಳ್ಗೆ ಮಾಡಿರೋ ಎಲ್ಲ ಥರದ ಪಲ್ಯನೂ ಒಯ್ದು ನೈವೇದ್ಯ ಕೊಡ್ತಾರೆ ರೀ. ನೋಡ್ಬೋದು ನೀವು. ನಾವು ಇಲ್ಲಿಗೆ ಹೋಗಿ ಬಂದಮೇಲೆ ಮತ್ತೆ ಹೋಗಿರೋದು ಯಲ್ಲಮ್ಮ ದೇವಿ ಅಂತ ಈ ದೇವಸ್ಥಾನ ಅದ ರೀ. ಅಲ್ಲಿಗೂ ಕೂಡ ಹೋಗಬೇಕು. ಬಂದ ಮೇಲೇ ಉಪವಾಸ ಬಿಡುವಂಥದ್ದು. ಹೋಳಿ ಹುಣ್ಣಿಮೆ ದಿವಸ ಈ ಥರ ಆಚರಣೆಗಳು ಇರ್ತಾವೆ ನೋಡಿರಿ ಉತ್ತರ ಕರ್ನಾಟಕದ ಕಡೆ. ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.